ನಮಸ್ತೆ ವೀಕ್ಷಕರೇ, ಉತ್ತರಾಯಣ ಪುಣ್ಯಕಾಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಸಮಸ್ತ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಸಹ ಎಳ್ಳು ಬೆಲ್ಲದ ನೆನಪಾಗುತ್ತೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅನ್ನುವಂತಹ ಮಾತು ನೆನಪಾಗುತ್ತೆ. ಅಂತಹ ಸುಗ್ಗಿ ಕಾಲವೇ ಈ ಸಂಕ್ರಾಂತಿ ಹಬ್ಬ. ಹಾಗಾದ್ರೆ ಈ ಹಬ್ಬದ ವಿಶೇಷತೆ ಏನು, ಆಚರಣೆ ಯಾವ ರೀತಿಯಾಗಿರಬೇಕಾಗತ್ತೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿಕೊಡಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಇವತ್ತು ಸಂಕ್ರಾಂತಿ ಹಬ್ಬ ಇರೋದ್ರಿಂದಾಗಿ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಮ ಕ್ರತುಶ್ಚಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತವು ವಾಚನ್ನ ಸದದಾತುನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಕು. ಈ ದಿನದ ಸಂಕ್ರಾಂತಿ ಮಹತ್ವವನ್ನು ಅರ್ಥಪೂರ್ಣವಾಗಿ ಅರಿಯೋ ಮುನ್ನ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶೋಭಕೃ ನಾಮ ಸಂವತ್ಸರ, ಉತ್ತರಾಯಣ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು, ಶತಭಿಷ ನಕ್ಷತ್ರ ಈ ದಿವಸ. ಈ ದಿವಸದಿಂದ ಉತ್ತರಾಯಣ ಕಾಲ ಪ್ರಾರಂಭ ಅಧಿಕೃತವಾಗಿ. ಈಗಾಗಲೇ ಸೂರ್ಯನ ಏನು ಪಥ ಉತ್ತರ ದಿಕ್ಕಿಗೆ ತಿರುಗಿಬಿಟ್ಟಿತ್ತು. ಡಿಸೆಂಬರ್ 21, 22 ವೇಳೆಗೆ ಹಾಗಾಗುತ್ತೆ. ಆದರೆ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಕ್ಕಂಥದ್ದು ಈ ಒಂದು ದಿವಸ. ಈ ಕಾರಣದಿಂದಾಗಿ ಸೂರ್ಯ ಸಂಕ್ರಮಣ, ಸಂಕ್ರಾಂತಿ, ಸಮ್ಯಕ್ರಮಣ, ಚೆನ್ನಾದ ನಡಿಗೆ ಅಂತ ಅರ್ಥ. ಸಂಕ್ರಾಂತಿ ಅದು ರವಿಯ ಸಂಚಾರದಿಂದ ರಾಶಿಗೂ ಅವನು ಸಂಚಾರ ಮಾಡ್ತಾನೆ. 12 ರಾಶಿಗಳಿದ್ದಾವೆ. 12 ರಾಶಿಯಲ್ಲೂ ಆತನ ಸಂಚಾರ ಇರ್ತದೆ. ಬಹಳ ವಿಶೇಷವಾಗಿ ಈ ಒಂದು ಮಕರ, ಕರ್ಕಟಕ ಇವೆರಡು ಬಹಳ ಪ್ರಧಾನವಾಗಿರತಕ್ಕಂಥದ್ದು. ಆನಂತರ ಮೇಷ ಹಾಗೂ ತುಲಾ ಸಂಕ್ರಮಣಗಳು, ಈ 4 ತುಂಬ ಪ್ರಧಾನ. ವಾತಾವರಣ ದೃಷ್ಟಿಯಿಂದ, ಪ್ರಕೃತಿ ಬದಲಾವಣೆಯ ದೃಷ್ಟಿಯಿಂದ ಅವು ಮನುಷ್ಯನಿಗೆ ತುಂಬ ಬೇಕಾಗಿರ್ತಕ್ಕಂಥವು. ಯಾಕೆಂದರೆ ಈಗ ಮನುಷ್ಯನ ಆರೋಗ್ಯದ ಮೇಲೆ, ಅವನ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರತಕ್ಕಂಥ ಕಾಲಗಳು ಇದು. ಈ ಕಾರಣದಿಂದಾಗಿ ಈ ಒಂದು ಸಂಕ್ರಮಣ, ಉತ್ತರಾಯಣ ಅಂತಕ್ಕಂಥದ್ದು ಬಹಳ ಶ್ರೇಷ್ಠ. ಉತ್ತರ ಅಂದ್ರೇ ಶ್ರೇಷ್ಠವಾದದ್ದು ಅಂತ, ಮೇಲ್ಮುಖವಾಗಿರ್ತಕ್ಕಂಥದ್ದು, ಊರ್ಧ್ವಮುಖವಾಗಿರ್ತಕ್ಕಂಥದ್ದು ಅಂತ. ಈ ಕಾರಣದಿಂದಾಗಿ ಇದೊಂದು ವಿಶೇಷ ಸಂದರ್ಭ. ಈ ಸಂದರ್ಭದಲ್ಲಿ ಎಲ್ಲರೂ ಮಾಡಬೇಕಾಗಿರತಕ್ಕಂಥದ್ದು ಸೂರ್ಯೋಪಾಸನೆ. ಸೂರ್ಯ ಆತ್ಮ, ಅವನು ಎಲ್ಲರ ಆತ್ಮಶಕ್ತಿ. ನಮ್ಮೊಳಗೆ ಆತ್ಮ ಇರೋದ್ರಿಂದಲೇ ನಾವು ಮಾತಾಡ್ತಾ ಇದ್ದೀವಿ, ಉಸಿರಾಡ್ತಾ ಇದ್ದೀವಿ, ಮೈ ಬಿಸಿಯಾಗಿದೆ. ಇಲ್ಲಾಂದರೆ ಅದನ್ನು ಶವ ಅಂತ ಕರೀತಾರೆ, ಏನೂ ಇರೋದಿಲ್ಲ ಅಲ್ಲಿ. ಹೀಗಾಗಿ ಆತ್ಮ ಅಂದರೆ ಯಾರ್ಯಾರು ಉಸಿರಾಡ್ತಾ ಇದ್ದರೂ ಎಲ್ಲರೂ ಸೂರ್ಯೋಪಾಸನೆ ಮಾಡಬೇಕು. ಕಾರಣ, ನಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಬೇಕಾಗಿದ್ರೆ ಅಂತರಂಗ ಪ್ರಜ್ಞೆ ಬೇಕು ನಮಗೆ. ಈ ಪ್ರಜ್ಞೆಯನ್ನು ದಯಪಾಲಿಸ್ತಕ್ಕಂಥವನು ಯಾರು ಅಂತಂದರೆ ಬೇರೆ ಇನ್ಯಾರೂ ಅಲ್ಲ, ಅದು ಸೂರ್ಯನಾರಾಯಣ. ಹೀಗಾಗಿ ನಮ್ಮ ಪ್ರಜ್ಞಾವಾಹಿನಿ ಅಂತಕ್ಕಂಥದ್ದು ಏನು ಪ್ರಖರವಾಗಲಿ, ಅದು ಶ್ರೇಷ್ಠತೆಯ ಕಡೆಗೆ. ಯಾವುದು ಪರಮಾತ್ಮ ನಾವು ಇದು ಆತ್ಮ, ಅದು ಪರಮಾತ್ಮನ ಕಡೆಗೆ ಸಾಗಲಿ ಅಂತ ಈ ದಿವಸ ಪ್ರಾರ್ಥನೆ ಮಾಡಬೇಕು. ಅದು ಆಚರಣೆ ತಾವೆಲ್ಲ ಮಾಡಿ ಸೂರ್ಯೋಪಾಸನೆಯನ್ನು ಮಾಡಿಕೊಳ್ಳಿ. ಸರಿ ಶಾಸ್ತ್ರಿಗಳೇ, ಉತ್ತರಾಯಣ ಅನ್ನೋದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಮಕರ ಸಂಕ್ರಾಂತಿಯ ದಿನ ಉತ್ತರಾಯಣ ಇರುವಂಥದ್ದು. ಹಾಗಾಗಿ ಎಷ್ಟು ಶ್ರೇಷ್ಠವಾದದ್ದು, ಯಾವ ರೀತಿಯಾಗಿ ಆಚರಣೆಯನ್ನು ಮಾಡಬೇಕಾಗತ್ತೆ ಇವತ್ತು? ಇದರ ಮಹತ್ವ ತುಂಬ ವಿಸ್ತಾರವಾಗಿದೆ. ಪ್ರತಿಯೊಬ್ಬರೂ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ನಾವು ಸುಮ್ಮನೆ ಯಾವುದೋ ಒಂದು ಹಬ್ಬವನ್ನು ಅಥವಾ ಇನ್ಯಾವುದೋ ಆಚರಣೆಯನ್ನು ಸುಮ್ಮನೆ ಕುರುಡಾಗಿ ಆಚರಿಸ್ತಕ್ಕಂಥದ್ದಲ್ಲ. ಪ್ರತಿ ಹಬ್ಬಕ್ಕೂ ಋತುಮಾನ, ಅದು ಹೇಗೆ ಋತುಗಳು ಬದಲಾಗುತ್ತೋ ಆ ರೀತಿಯಲ್ಲಿ ಹಬ್ಬಗಳಿಗೆ ಅದರದ್ದೇ ಆದ ಒಂದು ವೈಶಿಷ್ಟ್ಯತೆ, ಆರೋಗ್ಯದ ದೃಷ್ಟಿ ಎಲ್ಲವೂ ಇದರಲ್ಲಿ ಅಡಕವಾಗಿದೆ. ನಾನು ಈಗಷ್ಟೇ ಹೇಳ್ತಾ ಇದ್ದೇನು, ಈ ಒಂದು ಮಕರ ಸಂಕ್ರಮಣ ಹಾಗೂ ಈ ಕರ್ಕಟಕ ಸಂಕ್ರಮಣ, ಅಲ್ಲಿ ಈ ರಾಶಿಗಳಿಗೆ ಸೂರ್ಯನ ಪ್ರವೇಶವಾದಾಗ ಅದನ್ನು ಸಂಕ್ರಮಣ, ಅಯನ ಸಂಕ್ರಮಣ ಅಂತ ಕರೀತಾರೆ. ಉತ್ತರಾಯಣಮಪ್ಯುಕ್ತಂ ಮಕರಸ್ಥೇ ದಿವಾಕರೆ ಕರ್ಕಟಾದಿ ಸ್ಥಿತೇ ಬಾನು ದಕ್ಷಿಣಾಯನ ಮುಚ್ಚತೆ. ಉತ್ತರಾಯನ, ದಕ್ಷಿಣ ಅಯನ ಇವೆರಡನ್ನು ಪ್ರಧಾನವಾಗಿ ಗುರುತಿಸಲಾಗುತ್ತೆ. ಇದನ್ನು ಅಯನ ಸಂಕ್ರಾಂತಿ ಅಂತ ಕರೀತಾರೆ. ಇನ್ನೂ 4 ಸಂಕ್ರಾಂತಿಗಳು ಪ್ರಧಾನವಾಗಿರ್ತಕ್ಕಂಥದ್ದು. ಒಂದು ಮೇಷ, ಮತ್ತೊಂದು ತುಲಾ, ಅದನ್ನು ವಿಷುವ ಅಂತ ಕರೀತಾರೆ.
ಅದಾದಮೇಲೆ ಈ ಮಿಥುನ ಹಾಗೂ ಯಾವುದನ್ನು ಕನ್ಯಾ ಹಾಗೂ ಧನಸ್ಸು ಮೇನ ಇದೆ, ಇದನ್ನು ಷಡಶೀತಿ ಸಂಕ್ರಮಣ ಅಂತಾರೆ. ವಿಷ್ಣುಪದಿ ಸಂಕ್ರಮಣ ಅಂತಕ್ಕಂಥದ್ದು ಇದೆ, ಅದು ವೃಷಭ, ನಂತರದಲ್ಲಿ ಸಿಂಹ ಮತ್ತು ವೃಶ್ಚಿಕದಲ್ಲಿ ಹಾಗೂ ಕುಂಭದಲ್ಲಿ ಆಗ್ತಕ್ಕಂಥ ಸಂಕ್ರಮಣಗಳು. ಹೀಗೆ 4 ಬಗೆಯಲ್ಲಿ ಅದನ್ನು ವಿಭಾಗ ಮಾಡ್ತಾರೆ. ಇದು ಈ ಮಕರ ಹಾಗೂ ಈ ಏನು ಕರ್ಕಟಕ ಯಾವ ಸಂಕ್ರಮಣಗಳಿದ್ದಾವೆ ಅದು ತುಂಬ ತುಂಬ ಒಳ್ಳೆಯದು ಪ್ರಕೃತಿಯ ದೃಷ್ಟಿಯಿಂದ. ಸೂರ್ಯ ಈಗ ಉತ್ತರಕ್ಕೆ ಬಂದಿದ್ದಾನೆ. ಈ ಮಕರ ಸ್ಥಾನದಲ್ಲಿರುವಾಗ ಸಂದರ್ಭದಲ್ಲಿ ಬಿಸಿಲಿನ ಧಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇಷ್ಟು ದಿವಸ ಚಳಿ ಇತ್ತು, ಇನ್ನೂ ಸ್ವಲ್ಪ ಕಾಲ ಇರ್ತದೆ. ಆದರೆ ಅವನ ಪ್ರಯಾಣ ಈಗ ಮೇಷರಾಶಿಯ ಕಡೆಗೆ ಹೋಗುತ್ತೆ. ಮೇಷ ಅಗ್ನಿತತ್ವ ರಾಶಿ. ಆ ಮೇಷಕ್ಕೆ ಹೋಗ್ತಾ ಹೋಗ್ತಾ ನೋಡಿ ಅಷ್ಟರಲ್ಲಿ ಏಪ್ರಿಲ್ ಬಂದುಬಿಡುತ್ತೆ. ಧಗೆ ತಟ್ಕೊಳ್ಳೋಕ್ಕಾಗದೇ ಇರೋಷ್ಟು ಸೂರ್ಯ ಹತ್ತಿರ ಬಂದುಬಿಡ್ತಾನೆ ಭೂಮಿಗೆ. ಈ ವಾತಾವರಣ ಬದಲಾವಣೆಗೆ ಈ ದಿವಸ ಚಾಲನೆ ಕೊಡ್ತಾ ಇದ್ದಾನೆ. ಹೀಗಾಗಿ ಆರೋಗ್ಯದ ದೃಷ್ಟಿಯಿಂದ ಈಗ ಚಳಿಗಾಲ, ಮೈಯೆಲ್ಲ ಒಣಕಲಾಗುತ್ತೆ, ಒಡೆಯುತ್ತೆ, ಕೃಶವಾಗುತ್ತೆ, ಎಲ್ಲ ದೇಹ ಶ್ರಿಂಕ್ ಅಂತೀವಲ್ಲ ಆ ರೀತಿಯಲ್ಲಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಾವು ಏನು ತಗೋಬೇಕು? ಸೂರ್ಯನ ಪೂಜೆಯ ಜೊತೆಗೆ ಆ ಬಿಸಿ ಕಿರಣಗಳನ್ನು ಮಾಘ ಮಾಸಕ್ಕೆ ಪ್ರವೇಶ ಆಗುತ್ತೆ ಮುಂದೆ. ಹೀಗಾಗಿ ಮಾಘ ಸ್ನಾನ ಇತ್ಯಾದಿಗಳನ್ನು ಹೇಳಿದೆ. ಸೂರ್ಯನ ನಮಗೆ ಸಾಮಾನ್ಯವಾಗಿ ಏನು ಕೊರತೆ? ವಿಟಮಿನ್ ಡಿ ಕೊರತೆ. ಎಲ್ಲರೂ ಕೂಡ AC ರೂಮಲ್ಲಿ ಕೂತ್ಕೊಂಡು ಈಗ ಪ್ರಪಂಚವನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಹೊರಗಡೆ ಬಂದು ಸೂರ್ಯನ ನೋಡೋದಾಗಲಿ, ಚಂದ್ರನ ನೋಡೋದಾಗಲಿ, ನಕ್ಷತ್ರಗಳನ್ನು ಪರಿಗಣಿಸೋದಾಗಲಿ ಇದೆಲ್ಲ ಮರ್ತು ಹೋಗಿಬಿಟ್ಟಿದೆ ನಮ್ಮ ಸಂಸ್ಕೃತಿಯಲ್ಲಿ. ಸೂರ್ಯನ ಕಿರಣ, ಅದಕ್ಕೆ ಡಾಕ್ಟ್ರ್ ಏನು ಮಾಡ್ತಾರೆ ಈಗ? ವಿಟಮಿನ್ ಡಿ ಜೊತೆಗೆ ಆ ಟ್ಯಾಬ್ಲೆಟ್ ಜೊತೆಗೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಂತ್ಕೊಳ್ಳಿ ಬರೀ ಮೈಯಲ್ಲಿ ಅಂತ ಹೇಳ್ತಾರೆ. ಯಾಕೆ ಅಂದರೆ ನಾವು ಬಿಸಿಲನ್ನು ಬಿಟ್ಬಿಟ್ಟಿದ್ದೀವಿ. ಸೂರ್ಯ ಎಷ್ಟು ಆತ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ. ಆರೋಗ್ಯವನ್ನು ಯಾರು ಮಾಡ್ತಾನೋ, ಯಾರು ಕೊಡ್ತಾನೋ ಅವನನ್ನು ಮರೆತು ಬಿಡ್ತೀವಿ ನಾವು. ಹೀಗಾಗಿ ಅದು ಮರಿಬಾರ್ದು ಅಂತ ಹೇಳಲಿಕ್ಕೆ ಇಂಥ ಹಬ್ಬಗಳನ್ನು ನಾವು ಆಚರಿಸದೇ ಇದ್ದರೆ ಹೇಗೆ? ಹೀಗಾಗಿ ಈ ಉತ್ತರಾಯಣ ಕಾಲ ಏನಿದೆ ಇದು ಸಂಪೂರ್ಣವಾಗಿ ಒಂದು ಆರೋಗ್ಯದ ದೃಷ್ಟಿಯಿಂದ, ಮತ್ತೊಂದು ಜ್ಞಾನದ ದೃಷ್ಟಿಯಿಂದ. ಉತ್ತರಾಯಣ ಅಂತಕ್ಕಂಥದ್ದು ಶ್ರೇಷ್ಠತೆಯ ಕಡೆಗೆ. ಜ್ಞಾನ ಬಂದರೆ ಅವನು ಮುಕ್ತಿಗೆ ಅರ್ಹನಾಗ್ತಾನೆ ಅಂತ. ಉತ್ತರಾಯಣದಲ್ಲಿ ಸಾಯೋದು ಅಂತ ಯಾಕೆ ಭೀಷ್ಮಾಚಾರ್ಯರು ಕಾದಿದ್ರು ಉತ್ತರಾಯಣದವರೆಗೂ? ಯಾಕೆ ಅಂತಂದರೆ ಅದು ಜ್ಞಾನಿಗಳು ಮುಕ್ತಿಯನ್ನು ಪಡಿತಕ್ಕಂಥ ಕಾಲ ಅಂತ. ಹೀಗಾಗಿ ಉತ್ತರಾಯಣ ಅಂತಕ್ಕಂಥದ್ದು ಒಂದು ಆರೋಗ್ಯದ ದೃಷ್ಟಿಯಿಂದ ಮತ್ತೊಂದು ಜ್ಞಾನದ ದೃಷ್ಟಿಯಿಂದ, ಎರಡೂ ದೃಷ್ಟಿಯಿಂದ ಕೂಡ ಶ್ರೇಷ್ಠವಾದ ಒಂದು ಕಾಲ ಅಂತ ಪರಿಗಣಿಸಿದೆ. ಹೀಗಾಗಿ ಆರೋಗ್ಯದ ಸಲುವಾಗಿಯೇ ಎಳ್ಳು ಬೆಲ್ಲ, ನಾವು ಸಾಮಾನ್ಯವಾಗಿ ಎಳ್ಳು ಬೆಲ್ಲ ಸೇವನೆಯನ್ನು ಮಾಡ್ತಕ್ಕಂಥದ್ದು, ಹಂಚ್ತಕ್ಕಂಥದ್ದು ಒಂದು ಅದಕ್ಕೆ ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಪೌರಾಣಿಕ ಹಿನ್ನೆಲೆ ಅಂತಂದರೆ ಏನಲ್ಲ, ಒಂದು ದೇವತೆಯ ಉಪಾಸನೆ ಹಾಗೂ ಅದರಿಂದ ಬರತಕ್ಕಂಥ ಫಲ, ಹೀಗೆ ಚಿಂತನೆ ಮಾಡ್ತಕ್ಕಂಥದ್ದು. ಸಾಮಾನ್ಯವಾಗಿ ಎಳ್ಳನ್ನು ತೈಲ ಅಂತ ಕರೀತಾರೆ. ತಿಲದಿಂದ ಬಂದಿರತಕ್ಕಂಥದ್ದೇ ತೈಲ. ಅದು ತಿಲದೊಳಗೆ ಲಕ್ಷ್ಮಿ ಇದ್ದಾಳೆ ಅಂತಕ್ಕಂಥ ಒಂದು ಸಂಕೇತ ಇದೆ. ಹೀಗಾಗಿ ಲಕ್ಷ್ಮಿಯನ್ನು ನಾವೊಬ್ಬರೇ ಇಟ್ಕೊಳ್ತಕ್ಕಂಥದ್ದಲ್ಲ, ನಾವೊಬ್ಬರೇ ಸಂಗ್ರಹ ಮಾಡ್ತಕ್ಕಂಥ ದುರ್ಬುದ್ಧಿ ನಮಗಿಲ್ಲ. ನಾವೇನು ಹಂಚಿ ತಿಂತಕ್ಕಂಥ, ದಾನ ಮಾಡ್ತಕ್ಕಂಥದ್ದು ನಮ್ಮ ಒಂದು ಸಂಪ್ರದಾಯ, ನಮ್ಮ ಒಂದು ಸಂಸ್ಕಾರ. ಹೀಗಾಗಿ ಎಳ್ಳನ್ನು ಕೊಟ್ಟರೆ ಲಕ್ಷ್ಮಿಯನ್ನು ಹಂಚಿದ ಹಾಗೆ ಅಂತಕ್ಕಂಥದ್ದಿದೆ. ಈ ಕಾರಣದಿಂದಾಗಿ ಪ್ರತಿ ಮನೆಯಲ್ಲೂ ಆ ಲಕ್ಷ್ಮಿ ಸಮೃದ್ಧವಾಗಲಿ ಅಂತ ಅನ್ನೋ ಕಾರಣಕ್ಕೆ, ಮತ್ತು ಆಕೆ ಇಕ್ಷುದಂಡಿ ಕಬ್ಬನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಕ್ಕಂಥದ್ದು. ಹೀಗಾಗಿ ಕಬ್ಬು, ಎಳ್ಳು, ಬೆಲ್ಲ ಇವುಗಳನ್ನು ಕೊಡೋದರಿಂದ ಒಂದು ಲಕ್ಷ್ಮಿಯ ಒಂದು ದಾನ ಮಾಡಿದ ಹಾಗೂ ಆಗುತ್ತೆ. ಅವ್ರ ಮನೆಯಿಂದ ನಮಗೂ ಕೊಡ್ತಾರೆ, ಹಾಗಾಗಿ ನಮ್ಮ ಮನೆಯೂ ಸಮೃದ್ಧವಾಗುತ್ತೆ ಅನ್ನೋ ಒಂದು ದೃಷ್ಟಿ. ಎರಡನೆಯದು, ಎಳ್ಳು ಜಿಡ್ಡಿನ ಅದು ಪದಾರ್ಥ. ಎಳ್ಳನ್ನು ತಿನ್ನೋದ್ರಿಂದ ಮೈಯಲ್ಲಿ ಈ ಜಿಡ್ಡಿನ ಅಂಶ ಉಳಿಯುತ್ತೆ. ಈಗೆಲ್ಲ ಜಿಡ್ಡು ಇಲ್ಲದೆ ತಾನೇ ಮೈಯೆಲ್ಲ ಒಣಗೋಗೋದು, ಒಡೆಯೋದು, ಈಗೆಲ್ಲ ಕಾಲೆಲ್ಲ ಹೊಡಿತಕ್ಕಂಥದ್ದು, ಮೈಯೆಲ್ಲ ಹೊಡಿತಕ್ಕಂಥದ್ದು ಸಹಜ. ಅದು ಈ ಎಳ್ಳು ತಿನ್ನೋದ್ರಿಂದ ಏನಾಗುತ್ತೆ, ಜಿಡ್ಡಿನ ಅಂಶ ಉಳಿದು ನಮಗೆ ಈ ಹೊಟ್ಟೆಯನ್ನು ಶುಭ್ರ ಮಾಡುತ್ತೆ. ನಮಗೆ ಈ ಮಲಮೂತ್ರ ಇತ್ಯಾದಿಗಳ ಒಂದು ವಿಸರ್ಜನೆಗೆ ಅದು ತುಂಬ ಸಹಾಯ ಮಾಡುತ್ತೆ. ಜಿಡ್ಡಿನ ಅಂಶ ಅಂತಕ್ಕಂಥದ್ದು ಯಾವಾಗ ನಮಗೆ ವಸ್ತುತಃ ಮಲಮೂತ್ರಗಳು ಸಂಪೂರ್ಣ ಹೋಗಿ ಕ್ಲೀನ್ ಆಗಬೇಕು, ಆಗ ನಾವು ನಮ್ಮ ಆರೋಗ್ಯ ಸ್ವಸ್ಥವಾಗಿರುತ್ತೆ. ಒಬ್ಬ ಸ್ವಾಸ್ಥ್ಯ ಅಂತಂದರೆ ಯಾರು ಅಂತಂದರೆ, ಯಾರಿಗೆ ದೇಹ ಒಳಗಿಂದ ಜೀರ್ಣಕ್ರಿಯೆ ಅಂತಕ್ಕಂಥದ್ದು ಚೆನ್ನಾಗಿದೆಯೋ, ಜಠರಾಗ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯೋ, ಮಲಮೂತ್ರಗಳು ವಿಸರ್ಜನೆ ಚೆನ್ನಾಗಿ ಆಗ್ತಾ ಇದೆಯೋ, ಅವನು ಸುಖಿ ಪುರುಷ ಅಂತ ಹೇಳುತ್ತೆ ಯೋಗಶಾಸ್ತ್ರ. ಹೀಗಾಗಿ
ಆ ಒಂದು ದೇಹದ ಶುದ್ಧಿಗೆ, ಶುಭ್ರತೆಗೆ ಈ ಎಳ್ಳು ಸಹಾಯಕವಾಗುತ್ತೆ. ಮತ್ತು ಬೆಲ್ಲ ಅದು ಉಷ್ಣವನ್ನು ಒಡಿತಕ್ಕಂಥದ್ದು. ಅತಿಯಾದರೆ ಎಳ್ಳು ಅದು ಪಿತ್ತವೂ ಆಗುತ್ತೆ. ಈ ಕಾರಣದಿಂದಾಗಿ ಅದು ಹಾಗಾಗದೇ ಇರಲಿ ಅಂತ ಬೆಲ್ಲವನ್ನು ಸೇರಿಸ್ತಕ್ಕಂಥದ್ದು. ಆ ಬೆಲ್ಲ ಎಳ್ಳು ತಿಂದಾಗ ಒಂದು ಸಮಸ್ಥಿತಿ ದೇಹಕ್ಕೆ, ಆರೋಗ್ಯದ ದೃಷ್ಟಿಯಿಂದ ಇದು ಬಹಳ ಒಳ್ಳೆಯದು ಅಂತಕ್ಕಂಥ ದೃಷ್ಟಿಯಲ್ಲಿ ಎಳ್ಳು ಬೆಲ್ಲ ಅದು ಋತುಮಾನಕ್ಕೆ ತಕ್ಕನ ಹಾಗೆ ಆಹಾರ ನಮ್ಮಲ್ಲಿ ಇರ್ತಕ್ಕಂಥದ್ದು. ನಾವು ಎಳ್ಳು ಬೆಲ್ಲವನ್ನು ನಾವು ಆ ಬೇಸಿಗೆಯಲ್ಲಿ ನೋಡಿ, ಆ ವಿಷುವ ಬರ್ತದಲ್ಲ, ಆ ಸಂದರ್ಭದಲ್ಲಿ ತಿನ್ನಲ್ಲ. ಸೂರ್ಯ ಪ್ರಖರವಾಗಿದ್ದಾಗ, ಆತ ಮೇಷರಾಶಿಗೆ ಪ್ರವೇಶವಾದಾಗ ನಾವು ಆಗ ಪಾನಕವನ್ನು ತಗೊಳ್ತೀವಿ. ಆಗ ದೇಹಕ್ಕೆ ತಂಪು ಪಾನೀಯಗಳು, ಹೆಚ್ಚಿನ ಫ್ಲೂಯಿಡ್ಸ್ ಅಂತೀವಲ್ಲ, ಅಂಥ ಆಹಾರ, ಅಂಥ ಪದಾರ್ಥಗಳು ಹೆಚ್ಚಾಗಿ ಬೇಕಾಗುತ್ತೆ. ಹೀಗಾಗಿ ಅಲ್ಲಿ ಪಾನಕ, ಕೋಸಂಬರಿ ಇತ್ಯಾದಿಗಳ ವಿತರಣೆಯಾಗುತ್ತೆ, ಆ ಸೇವನೆಯಾಗುತ್ತೆ. ಹೀಗೆ ನಮ್ಮ ಭಾರತೀಯ ಸಂಸ್ಕೃತಿ ಬಹಳ ವಿಶಾಲ ದೃಷ್ಟಿಯಿಂದ, ದೂರದೃಷ್ಟಿಯಿಂದ, ಆರೋಗ್ಯದ ದೃಷ್ಟಿಯಿಂದ ಎಲ್ಲವನ್ನು ಗಮನಿಸಿ ಸಿದ್ಧಪಡಿಸಿರ್ತಕ್ಕಂಥ ದಿ ಬೆಸ್ಟ್ ಹಬ್ಬಗಳಿವೆಲ್ಲ. ಬೇರೆಲ್ಲೂ ನೀವು ಇದನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಡೆ ಸೂರ್ಯಾರಾಧನೆ ಇದೆ. ಗ್ರೀಸಿನಿಂದ ಹಿಡಿದು ದೇಶವನ್ನು ನೀವೊಂದು ಸುತ್ತು ಹಾಕಿ ಬಂದರೆ ಎಲ್ಲ ಕಡೆಯಲ್ಲೂ, ಇಂಕಾ, ಮಾಯಾ ಸಂಸ್ಕೃತಿ, ಚೀನಾ, ಎಲ್ಲ ಕಡೆಯಲ್ಲೂ ಕೂಡ ಈ ಸೂರ್ಯನ ಆರಾಧನೆ ಅಂತಕ್ಕಂಥದ್ದು ತುಂಬ ವಿಸ್ತಾರವಾಗಿ ಇದೆ. ಕಾರಣ ಅವನು ಎಲ್ಲ ಭಾಷೆಯ, ಎಲ್ಲ ಜನಾಂಗದ, ಎಲ್ಲ ಸಂಸ್ಕೃತಿಯ ಅಧಿಪತಿ ಅವನು. ಯಾಕೆಂದರೆ ಎಲ್ಲರಿಗೂ ಸೂರ್ಯ ಬೇಕೇ ಬೇಕು. ಅವನಿಂದಲೇ ಸರ್ವವೂ ಕಳೆಗಟ್ಟತಕ್ಕಂಥದ್ದು. ಈವನ್ ನಮ್ಮ ಆಹಾರ, ಅದು ಪತ್ರ ಹರಿತ್ತು ಅಂತಕ್ಕಂಥದ್ದು ಬರೋದೇ ಆ ಸೂರ್ಯನ ಕಿರಣಗಳಿಂದ. ಹೀಗಾಗಿ ಸೂರ್ಯ ಇಲ್ಲ ಅಂದರೆ ಯಾವ ಸಂಸ್ಕಾರ ಕ್ರಿಯೆಗೂ ನಡೆಯೋದಿಲ್ಲ. ಒಂದು ಗಿಡ, ಒಂದು ಮರದಿಂದ, ಒಂದು ಗಿಡದಿಂದ, ಒಂದು ಬಳ್ಳಿಯಿಂದ, ಒಂದು ಧಾನ್ಯದ ಸಸಿಯಿಂದ ಹಿಡಿದು ಮನುಷ್ಯನ ಅಂತರಂಗದವರೆಗೆ. ಹೀಗಾಗಿ ಸೂರ್ಯ ಅಂತಕ್ಕಂಥದ್ದು ಅಷ್ಟು ಪ್ರಮುಖವಾದ ಆತನನ್ನು ಅದಕ್ಕೆ ಹೇಳೋದು ಅಗ್ನಿ ಸೋಮಾತ್ಮಕಂ ಜಗತ್ ಅಂತ. ಸರಿ ಶಾಸ್ತ್ರಿಗಳೇ, ಈ ಹಬ್ಬದ ಮತ್ತಷ್ಟು ವಿಶೇಷತೆ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟದೊಂದು ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.